ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ನಿಮ್ಮಿಂದ ದೂರ ಆಗ್ತೀನಿ. ಈ ಜ್ಯೋತಿ ಅಂತೂ ನಿನ್ನ ಆಸ್ತಿ ಆಗ್ಲಿಲ್ಲ. ನನ್ನ ಪ್ರೀತಿ ಮಾತ್ರ ಯಾವತ್ತಿದ್ರೂ ನಿಂಗೇನೆ. ಯಾರಿಗೂ ಸಿಗದೆ ಇರೋ ಮಾಣಿಕ್ಯ ನನಗ್ ಸಿಕ್ಕಿತ್ತು. ಆ ಮಾಣಿಕ್ಯನ ಮಣ್ಣಿನ ಉಂಡೆ ಅಂತ ಅನ್ಕೊಂಡು ನಿನ್ ಬೆಲೆ ಗೊತ್ತಿಲ್ದೆ ನಿನ್ನ ಕಳ್ಕೊಂಡ್ಬಿಟ್ಟೆ ಮಾವ. ಗುಡಿಲಿರೋದ್ ಮಾತ್ರ ದೇವ್ರಲ್ಲ, ಒಳ್ಳೆ ಗುಣ ಇರೋರು ದೇವ್ರೆ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದೆ. ನಿನ್ನ ಕೈ ಮುಗಿದ್ ಕೇಳ್ಕೋತೀನಿ, ನನ್ನ ಕ್ಷಮಿಸ್ಬಿಡು ಮಾವ. ನನ್ನ ತಪ್ಪಿಗೆ ನೀನಂತೂ ಶಿಕ್ಷೆ ಕೊಡ್ಲಿಲ್ಲ, ನಾನೇ ಶಿಕ್ಷೆ ತಗೊಳ್ತಾ ಇದ್ದೀನಿ. ಮುಂದಿನ ಜನ್ಮದಲ್ಲಿ ನಿನ್ಗೋಸ್ಕರ ಒಳ್ಳೆವಳಾಗೊಟ್ಟಿ ಕಾಯ್ತಾ ಇರ್ತೀನಿ. ನನಗ್ ನಿರಾಸೆ ಮಾಡ್ಬೇಡ ಮಾವ. ನೋಡ್ರೋ, ಅಭಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅವನ್ನ ಹುಡುಕ್ಲೇಬೇಕು. ಅವನಿದೆ ಊರಲ್ಲೆಲ್ಲೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಊರೆಲ್ಲ ಹುಡುಕಿ ಅವ್ನು ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡಿ, ಸರಿನಾ? ಸರಿ ಅಣ್ಣ, ಬೇಗ ಹೊರಡಿ. ಬೇಗ. ಅಣ್ಣ ಅಣ್ಣ, ಶಿವರಾಜು
ಪುಟಿ ಅತ್ತೆ ಬನ್ನಿ ಒಳಗೆ. ಪುಟಿ ಏನಾಯ್ತಮ್ಮ? ಶಿವರಾಜು, ಯಾರಪ್ಪ ಇಷ್ಟೊತ್ತಲ್ಲಿ? ಅರೆ ತುಳಸಿ, ಸಾವಿತ್ರಿ, ಇದೇನಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಣ್ಣ, ಆ ಅಭಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ತಪ್ಪಿಸ್ಕೊಂಡಿದ್ದಾನ? ಹೇಗಮ್ಮ? ಆಸ್ಪತ್ರೆ ನೆಪ ಮಾಡ್ಕೊಂಡು ದಾರಿ ಮಧ್ಯದಲ್ಲಿ ತಪ್ಪಿಸ್ಕೊಂಡಿದ್ದಾನೆ. ಅವನಿಂದ ನಮಗೆಲ್ಲ ಅಪಾಯ ಆಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳೋರು ಶಿವರಾಜು. ನಾವೆಲ್ಲ ಹುಷಾರಾಗಿರ್ಬೇಕಂತೆ. ಅಲ್ಲ ಸಾವಿತ್ರಿ, ಅದನ್ನ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇಷ್ಟೊತ್ನಲ್ಲಿ ನೀವಿಬ್ರೇ ಯಾಕೆ ಬರಕ್ ಹೋದ್ರಿ? ನಾವಿಬ್ರೇ ಬಂದಿಲ್ಲ ಚಂದ್ರಿಕಾ, ಜೊತೆಗೆ ಪೊಲೀಸ್ನವರು ಬಂದವ್ರೆ. ಅವ್ರನ್ನ ನಮ್ಮ ಕಾವಲ್ಗೆ ಅಂತ ಇನ್ಸ್ಪೆಕ್ಟರ್ ಮನೆ ಇಟ್ಟವ್ರೆ. ನಾವು ಹುಷಾರಾಗಿರ್ತೀವಿ, ನೀವು ಹುಷಾರಾಗಿರಿ ಅಂತ ಹೇಳೋಗಕ್ ಬಂದ್ವಿ. ಅಣ್ಣ ಹುಷಾರು. ನಾವು ಹುಷಾರಾಗಿರ್ತೀವಮ್ಮ, ನೀವು ಜೋಪಾನ. ಸರಿ, ನಾವಿನ್ ಬರ್ತೀವಿ. ಇಷ್ಟ ಹೊತ್ತಲ್ಲಿ ಎಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀರಾ? ಇಲ್ಲೇ ಇದ್ಬಿಡಿ. ಇಲ್ಲ ಅಣ್ಣ, ನಂಜಪ್ಪ ಮಾವ ಮತ್ತೆ ಇಂದ್ರ ಮಾವ ಮನೆಗೆ ಬರೋಷ್ಟರಲ್ಲಿ ನಾವಿಬ್ರು ಅಲ್ಲಿರ್ಬೇಕು. ಸರಿ, ನಾವು ಬರ್ತೀವಿ. ಹೌದು ಶಿವರಾಜು, ನಾವು ಹೊರಡ್ತೀವಿ. ನೀವೆಲ್ಲರೂ ಹುಷಾರು. ಬರ್ತೀನಿ ಮಾವ. ಹುಷಾರು. ಹುಷಾರು ಪುಟಿ. ಮಗನೇ, ಎಲ್ಲಿ ಹುಡುಕಿದ್ರು ಅಭಿ ಸಿಗ್ತಾನೆ ಇಲ್ವಲ್ಲೋ? ಏನ್ರೋ, ಎಲ್ಲಾದ್ರೂ ಸಿಕ್ಕದ್ನಾ? ಅವನು ಇದೇ ಊರಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಾನೆ. ಅವ್ನು ಸಿಕ್ಕಿದ ತಕ್ಷಣ ನಂಗೆ ಫೋನ್ ಮಾಡಿ ಹೊಡಿಬೇಕು. ಮಗನೇ ನಡಿಯೋ, ಒಂದ್ಸರಿ ಮನೆಗೆ ಹೋಗ್ಬಿಟ್ಟು ಬರೋಣ. ಸಾವಿತ್ರಿ ತುಳಸಿ ಇಬ್ಬರೇ ಇದ್ದಾರೆ. ನಾವಿಲ್ಲ ಅಂತ ಮನೆ ಹಾಳ ಮನೆಗೆ ನುಗ್ಬಿಟ್ರೆ? ಅಪ್ಪ, ಮನೆ ಹತ್ರ ಕಾವಲಿಗೆ ಅಂತ ಪೊಲೀಸವ್ರು ನಿಂತಿದಾರಲ್ಲ, ಅವ್ರು ಇರ್ಬೇಕಾದ್ರೆ ಅಭಿ ಹೇಗೆ ಮನೆ ಒಳಗೆ ನುಗ್ತಾನೆ? ಅಯ್ಯೋ ಮಗನೇ, ಆ ಪೊಲೀಸ್ನವ್ರ ಮೇಲೆ ನನ್ನ ನಂಬಿಕೆ ಇಲ್ಲ. ಗಾಡಿ ತೆಗಿ, ಒಂದ್ಸರಿ ಹೋಗ್ಬಿಟ್ಟು ಬರೋಣ. ಸರಿ.